ರಾಜಿ, ಯಾಕೆ ಹಾಗಂತೀಯಮ್ಮ? ಅವರು ಮಾತಾಡೋಕೆ ಅಂತಾನೆ ಮನೆಗೆ ಬಂದಿದ್ದಾರೆ. ಇಲ್ಲಿ ಮಾತಾಡೋದು ಬಿಟ್ಟು ಫೋನಲ್ಲಿ ಮಾತಾಡಿ ಅಂತಿದೆಯಲ್ಲ. ಸರಿ, ಏನೋ ಕೇಳಕ್ ಬಂದಿದ್ಯಲ್ಲ, ಕೇಳು. ಬೀಗ್ರೆ, ನೇರವಾಗಿ ಪಾಯಿಂಟ್ಗೆ ಬರ್ತೀನಿ. ನಿಮಗ್ ಗೊತ್ತಿಲ್ಲದೆ ಇರೋದೇನಿದೆ? ಆದ್ಯ ರಾಜಲಕ್ಷ್ಮಿ ಇಬ್ರು ಅವ್ರ ಹೆಸರಲ್ಲಿರೋ ಆಸ್ತಿನ ಮತ್ತೆ ನಿಮ್ ಹೆಸರಿಗೆ ಬರ್ಕೊಟ್ಟಿದ್ದಾರೆ. ಈ ಮನೇಲಿ ಆಸ್ತಿ ಜಗಳ ಇರಬಾರ್ದು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದು ಒಳ್ಳೇದೇ. ಆದ್ರೆ ನನ್ ಸೊಸೆಯಾಗಿ ನಿಮ್ ಮನೆಯಿಂದ ತಗೊಂಡ್ ಬಂದಿರೋ ಆಸ್ತಿನ ಮತ್ತೆ ನಿಮ್ಗೆ ಬರ್ಕೊಟ್ಬಿಟ್ರೆ ನಾವೇನಾಗ್ಬೇಕು? ಅದಕ್ಕೆ ಆ ಆಸ್ತಿನೆಲ್ಲ ರಾಜಲಕ್ಷ್ಮಿ ಹೆಸರಿಗೆ ಬರ್ಕೊಟ್ರೆ ಎಲ್ರಿಗೂ ಒಳ್ಳೇದಲ್ವಾ? ಇದೇನಿದು ಪ್ರಮೀಳಾ ಅವರೇ? ಈಗ ಆಸ್ತಿ ಬಗ್ಗೆ ಮಾತಾಡುವಂತ ಸಮಯನ ಇದು? ಮತ್ತೇನ್ ಮಾಡ್ಬೇಕು ಅಂತೀರಾ? ಪರಿಸ್ಥಿತಿ ನೋಡ್ತಾ ಇದ್ರೆ ದಿನ ದಿನ ಹದ್ಗೆಡ್ತಾ ಇದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಕೊಡ್ತೀನಿ ಅಂದಿದ್ ಹೊಲ ಎಲ್ಲ ಅವ್ರ ಕೈಗೆ ಸೇರ್ಕೊಂಡಿದೆ. ಬೀಗ್ರು ಬರ್ಕೊಟ್ರು ಅಂತ ಅವ್ರು ಹೇಳ್ತಾ ಇದ್ರೆ ನನ್ಗೇನ್ ಸಂಬಂಧ ಇಲ್ಲ ಅಂತ ಇವ್ರು ಹೇಳ್ತಾ ಇದಾರೆ. ಇಂಥ ಪರಿಸ್ಥಿತಿಲಿ ನಮ್ಮ ಹುಷಾರಲ್ಲಿ ನಾವಿರೋದು ನಮ್ ಕರ್ತವ್ಯ ಅಲ್ವಾ? ನಾನು ರಾಜಲಕ್ಷ್ಮಿನ ಮಾತ್ರ ಆಸ್ತಿ ತಗೋಬ ಅಂತ ಹೇಳ್ತಾ ಇಲ್ಲ. ನನ್ ಚಿಕ್ಕ ಸೊಸೆನ್ ಕೂಡ ಕೇಳಿದ್ದೀನಿ. ಅವಳ ಹೆಸರಿಗೆ ಯಾವತ್ತೂ ಬರ್ಸ್ಕೊಂಡಿದ್ದಾಳೆ. ದೊಡ್ಡ ಸೊಸೆ ಹೆಸರಲ್ಲಿ ಕೂಡ ಆಸ್ತಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ. ಏನ್ ಬೀಗ್ರೆ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನ ನಾನ್ ಮಾತ್ರ ಕೇಳ್ತಾ ಇಲ್ಲ. ನಿಮ್ ಮಗಳು ರಾಜಲಕ್ಷ್ಮಿ ಮನ್ಸಲ್ ಕೂಡ ಇದೇ ಆಲೋಚನೆ ಇದೆ. ಅವಳು ನಿಮ್ಮ ಹತ್ರ ಕೇಳಕ್ ಆಗ್ತಿಲ್ಲ ಅಷ್ಟೇ. ಅತ್ತೆ, ಅಷ್ಟಕ್ಕೂ ಏನ್ ಮಾತಾಡ್ತಾ ಇದ್ದೀರಾ? ನಾನ್ ಏನು ಅಂತ ಎಲ್ರಿಗೂ ಗೊತ್ತಿದೆ. ನಿಮ್ಮಪ್ಪನ್ ನೋಡ್ತಿದ್ದಾಗೆ ಮನ್ಸಲ್ಲಿರೋ ಮಾತು ಆಚೆ ಬರ್ತಾ ಇಲ್ವಾ? ನಾನ್ ಮಾತಾಡ್ತೀನಿ, ಸುಮ್ನಿರು. ಬೀಗ್ರೆ, ದೊಡ್ಡ ಸೊಸೆ ಹೆಸರಲ್ಲಿ ಆಸ್ತಿ ಇಲ್ಲ ಅಂದ್ರೆ ನನ್ ಚಿಕ್ಕ ಸೊಸೆ ನಾಳೆ ಅವಳನ್ನ ಕೇವಲವಾಗಿ ನೋಡಿದ್ರೆ ಏನ್ ಚೆನ್ನಾಗಿರುತ್ತೆ? ಮನೆ ವಿಷಯಗಳಿಗೋಸ್ಕರ ಕೋರ್ಟಿನ ಮೆಟ್ಲು ಹತ್ತೋ ಅವಶ್ಯಕತೆ ಇಲ್ಲ. ಆಸ್ತಿನ್ ಕೂಡ ನನ್ನ ಹೆಸರಿಗೆ ಬರೀರಿ ಅಂತ ಅವ್ರನ್ನ ಕೇಳಲಿಲ್ಲ. ಅವರಿಬ್ಬರೇ ಬರೆದು ಕೊಟ್ರು. ನಾನು ಮತ್ತೆ ಅವಳ ಹೆಸರು ಮೇಲೆ ಈ ಆಸ್ತಿನ ಬರೆದು ಕೊಡ್ತೀನಿ. ಅದೇ ಕೈಯಲ್ಲಿ ನನ್ ಸೊಸೆ ಹೆಸರಲ್ಲೂ ಆಸ್ತಿನ ಬರೆದು ಕೊಟ್ಬಿಡಣ್ಣ. ರಾಜಿಗೆ ಆಸ್ತಿ ಬರದ್ಮೇಲೆ ಆದ್ಯನ್ಗೂ ಬರೀದೇ ಇರ್ತಾರ ಪದ್ಮ, ಹೇಳು. ಅವ್ರವ್ರ ಆಸ್ತಿನ ಅವ್ರವ್ರ ಹೆಸರು ಮೇಲೆ ನಾನೇ ಹತ್ರ ಇದ್ದು ರಿಜಿಸ್ಟರ್ ಮಾಡ್ಕೊಡ್ತೀನಿ. ಆ ವಿಷಯದ ಬಗ್ಗೆ ಯಾರು ಚಿಂತೆ ಮಾಡುವಂತ ಅಗತ್ಯನೇ ಇಲ್ಲ. ಈಗಾಗ್ಲೇ ನನ್ನ ಅರ್ಧ ಪ್ರಾಣ ಹೋಗಾಗಿದೆ. ಈಗ ಮತ್ತೆ ಕೋರ್ಟ್ ಮೆಟ್ಲು ಹತ್ತಿ ನನಗ್ ಸುಮ್ಮನೆ ಹಿಂಸೆ ಕೊಡ್ಬೇಡಿ. ಆಸ್ತಿ ಬರೆದು ಕೊಟ್ರೆ ಇನ್ನೇನು ಸಮಸ್ಯೆ ಇರಲ್ಲ ಬೀಗ್ರೆ. ನಾನು ಹೋಗ್ ಬರ್ತೀನಿ. ಅತ್ತಿಗೆ, ಅತ್ತಿಗೆ, ನಾಯಿ ಬೊಗಳ್ತಾ ಇದೆ ಅನ್ಸತ್ತೆ. ಹೋಗಿ ಅದ್ರ ಬಾಯಿ ಮುಚ್ಚಿಸಿ. ಹಲೋ ಪಾರ್ವತಿ, ಏನ್ ಇಲ್ಲಿವರೆಗೂ ಬಂದಿದ್ಯಾ? ಏನತ್ಗೆ ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ? ಈ ಊರಲ್ಲಿ ಎಳ್ನೀರ್ ಫೇಮಸ್ ಅಂತ ಹೇಳಿದ್ಯಲ್ಲೋ, ಟೇಸ್ಟೇ ಇಲ್ಲ. ತಗೊಂಡೋಗಿ ಬಿಸಾಕು. ಇಲ್ಲಿ ಕುಡಿ ಮೇಡಮ್. ಒಂದ್ ನಿಮಿಷ. ಬಿಸ್ಲಲ್ಲಿ ಬಂದಿರೋ ಹಾಗಿದ್ಯಾ? ಕುಡಿದ್ಯಾ? ನೀನ್ ನೆಂಜಿಲ್ ಕುಡಿಯೋಳ್ ತರ ಕಾಣಿಸ್ತಿದ್ದೀನಾ? ಯಾಕೆ? ನಾನ್ ಬಿಸಾಕಿ ದುಡ್ಡು ಹಾಯ್ಕೊಂಡೋಳ್ ನೀನು. ಎಂಜಿಲ್ ಕುಡಿಯೋಕ್ಕಾಗಲ್ವಾ?
ಅದು ಯೂಸ್ಲೆಸ್, ಬಿಸಾಕು ಹೋಗು. ಓಕೆ ಮೇಡಮ್. ನಮ್ ಡೀಲ್ ಪ್ರಕಾರ ನಿನಗ್ ಬೇಕಾಗಿರೋ ಅಮೌಂಟ್ ನೀನು ಕೊಟ್ಟಾಯ್ತಲ್ವಾ? ಮತ್ಯಾಕ್ ಬಂದಿದ್ಯಾ? ದುಡ್ಡು ಸಾಕಾಗ್ಲಿಲ್ವಾ? ಇನ್ನೊಂದಷ್ಟು ಬೇಕಾ? ನಮ್ ಯಜಮಾನ್ರನ್ನ ಯಾಕೆ ಅರೆಸ್ಟ್ ಮಾಡಿಸಿದ್ದು? ಪಾರ್ವತಿ, ನಾನು ಕಾಡಿನ ಹುಲಿ. ನಾನ್ ಎದುರು ಬಂದಾಗ ತಲೆ ತಗ್ಗಿಸ್ಕೊಂಡು ದಾರಿ ಬಿಡ್ಬೇಕು. ಇಲ್ಲ ಎದುರಿಗೆ ಬರ್ತೀನಿ, ಎದುರಿಸ್ತೀನಿ ಅಂತ ಅಂದ್ರೆ ಇಲ್ಲಿ ನೋಡು, ಇದೇ ಗತಿ ಆಗತ್ತೆ. ಅವ್ರು ನನ್ ಗಂಡ ಅಂತ ನಿನಗೆ ಗೊತ್ತಿಲ್ವಾ? ನನ್ ಕಿವಿಗೆ ಯಾರ್ದಾದ್ರೂ ಶಬ್ದ ಜೋರಾಗಿ ಕೇಳಿಸಿದ್ರೆ ಅವ್ರ ಬಾಯಿ ಮುಚ್ಚೋದು ನನಗ ಅಭ್ಯಾಸ. ಅಂಥ ವಿಷಯದಲ್ಲಿ ಅವರು ಇವರು ಅಂತ ನೋಡಲ್ಲ. ನೀನ್ ಹೇಳ್ದಾಗೆ ನಮ್ ಭಾವನವ್ರು ಮಲ್ಗಿರ್ಬೇಕಾದ್ರೆ ಅವ್ರ ರೂಮ್ಗೆ ಹೋಗಿ ಅವ್ರ ಹೆಬ್ಬೆಟ್ಟಿನ ಗುರ್ತನ್ನ ನಾನು ತಗೊಂಡ್ ಬಂದ್ ಕೊಟ್ಟಿದ್ದೀನಿ. ಅಲ್ಲಿ ನಕಲಿ ಡಾಕ್ಯುಮೆಂಟ್ಸ್ ಇಟ್ಟು ನಿನ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದ್ಕೊಟ್ಟೆ. ನೀನ್ ಮಾಡಿರೋ ಕೆಲ್ಸಕ್ಕೆ ನಾನಾಗ್ಲೇ ಕೂಲಿ ಕೊಟ್ಟಾಯ್ತಲ್ಲ. ನಾನ್ ಕಟ್ಕೊಂಡಿರೋನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರೆ ಈ ದುಡ್ಡಿನ ಕಟ್ಟಿಟ್ಕೊಂಡು ನಾನೇನ್ ಮಾಡ್ಲಿ? ಅವ್ರ ಜೊತೆ ಸುಖವಾಗಿರ್ಬೇಕು ಅಂತಾನೆ ಅಲ್ವಾ ನಾನು ಇಂಥ ಕೆಲಸ ಮಾಡಿದ್ದು. ನಿನ್ ಗಂಡ ಪಕ್ಕದಲ್ಲಿಲ್ದೆ ಹೋದ್ರೆ ನೀನು ಸಂತೋಷವಾಗಿರಕ್ಕಾಗಲ್ವಾ? ಇರಲ್ಲ. ಹಾಗಾದ್ರೆ ನಿನ್ನೂ ಕೂಡ ಅರೆಸ್ಟ್ ಮಾಡ್ಸೋಣ. ಇಬ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಟ್ಟಿಗೆ ಇರ್ಬೋದು. ಅವ್ರನ್ ಬಿಡ್ಸು ಅಂತ ಹೇಳ್ತಿದ್ರೆ ನನ್ನನ್ನೇ ಒಳಗ್ ಹಾಕಿಸ್ತೀನಿ ಅಂತ ಹೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಮೇಡಮ್ ಹತ್ರ ಈ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡಿ. ಹೋಗ್ಲಿ ಬಿಡು, ಬದುಕೊಳ್ಳಿ. ಗಂಡ ಅರೆಸ್ಟ್ ಆಗಿದ್ದಾನೆ ಅನ್ನೋ ನೋವಲ್ಲಿದ್ದಾಳೆ.